ಇಂದು ಎಐ, ಜೆಮಿನಿಯಂತಹ ಕೃತಕ ಬುದ್ಧಿಮತ್ತೆಗಳು ಜನರ ಜೀವನ ಶೈಲಿ ಬದಲಾಯಿಸಿದೆ. ಮುಂದಿನ ದಿನಗಳಲ್ಲಿ ಊಹೆಗೂ ನಿಲುಕದ ರೀತಿಯಲ್ಲಿ ವೇಗದಲ್ಲಿ ಬದಲಾವಣೆಗಳು ನಡೆಯಲಿದೆ. ಬದಲಾವಣೆ ಎದುರಿಸಲು ಶಾಲೆಯಲ್ಲಿರುವ ಶಿಕ್ಷಕರು, ಅಲ್ಲಿನ ಬೋಧನೆ ಅತ್ಯಂತ ಮಹತ್ವದ್ದಾಗಿರುತ್ತದೆ ಎಂದು ಕನ್ನಡಪ್ರಭ ಪತ್ರಿಕೆಯ ಪ್ರಧಾನ ಸಂಪಾದಕ ರವಿ ಹೆಗಡೆ ಹೇಳಿದರು. ತಾಲೂಕಿನ ಮಂಕಿ ಗೋಲ್ ಇಂಟರ್ನ್ಯಾಷನಲ್ ಸ್ಕೂಲ್ನ ದಶಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳಿಗೆ ಯಾವ ರೀತಿಯ ಬೌದ್ಧಿಕ ಶಿಕ್ಷಣ, ವೈಚಾರಿಕತೆ ಸಿಗುತ್ತದೆ ಎನ್ನುವುದರ ಮೇಲೆ ಶಾಲೆಯ ಅಭಿವೃದ್ಧಿ ಅಡಗಿದೆ. ವಿವೇಚನೆ ಮರೆಯಾಗುತ್ತಿದೆ. ಗೋಲ್ ಸ್ಕೂಲ್ ವಿವೇಚನೆ, ಸಮಾಜಕ್ಕೆ ಬೇಕಾದ ಜ್ಞಾನ ನೀಡುವಲ್ಲಿ ಯಶಸ್ವಿಯಾಗುತ್ತಿದೆ. ಉದಾತ್ತ ಯೋಚನೆ ಇಟ್ಟು ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದಾರೆ. ಇಲ್ಲಿ ಓದಿದ ವಿದ್ಯಾರ್ಥಿ ಉನ್ನತ ಹುದ್ದೆಗೆ ಏರಬಹುದು. ಜನಪ್ರತಿನಿಧಿ ಅಥವಾ ಉತ್ತಮ ಸಂಸ್ಥೆ ನಡೆಸುವ ಮಟ್ಟಕ್ಕೆ ತಲುಪಬಹುದಾದ ವಾತಾವರಣವಿದೆ ಎಂದು ಹಾರೈಸಿದರು. ಇಲ್ಲಿ ಶಾಲೆಯಲ್ಲಿ ಓದ್ತಾ ಇರುವಂಥ ಪ್ರತಿ ಮಗು ಕೂಡ ಹಾಗೆ. ಇದರದ್ದು ಆ ಮಗು ಅನ್ನುವಂಥದ್ದು ಒಂದು ನಂಬಿಕೆಯ ಸಂಕೇತ. ಇನ್ನು ಎಲ್ಲವನ್ನು ಕಲಿತಾ ಇರುತ್ತದೆ. ಎಲ್ಲವನ್ನು ಕಲಿತಾ ಇರೋ ಟೈಮ್ನಲ್ಲಿ ನೀವು ಏನೇನು ಕಲಿಸ್ತೀರೋ ಅದನ್ನೆಲ್ಲ ನಂಬತ್ತೆ ಅದು. ಅದರಲ್ಲೂ ಪಾಲಕರು ಹೇಳಿದ್ದಕ್ಕಿಂತನೂ ಮಕ್ಕಳು ಶಾಲೆಯ ಟೀಚರ್ ಹೇಳಿದ್ದನ್ನೇ ನಂಬೋದು ಜಾಸ್ತಿ. ಟೀಚರ್ ತಪ್ಪು ಹೇಳ್ಕೊಟ್ರು ಮನೆಗೆ ಹೋಗಿ ಅಮ್ಮ ಅದು ಹಂಗಲ್ಲ, ಇದು ತಪ್ಪು ಅಂತ ಹೇಳಿದ್ರೆ ಇಲ್ಲಲ್ಲ ನಮ್ಮ ಟೀಚರ್ ಹಿಂಗೆ ಹೇಳ್ಕೊಟ್ಟಿದ್ದಾರೆ ಅದನ್ನಂತಲೇ ಹೇಳೋದು. ಟೀಚರ್ ಹೇಳಿದ್ರ ಮೇಲೆ ಮಗುಗೆ, ಆ ಋಷಿಯ ಮೇಲೆ ಮಗುಗೆ ಯಾವ ಥರದ ನಂಬಿಕೆ ಇತ್ತಲ್ಲ ಆ ಥರದ ಅಚಲವಾದಂಥ ಒಂದು ನಂಬಿಕೆ ಇರುತ್ತೆ. ಹಾಗಾಗಿ ಈ ಶಾಲೆಯಲ್ಲಿರುವಂತಹ ಶಿಕ್ಷಕರು, ಇಲ್ಲಿ ಕಲಿಸುವಂತಹ ಬೋಧನೆ ಆ ಮಗುವಿನ ಜೀವನದಲ್ಲಿ ಅತ್ಯಂತ ಮಹತ್ವದ್ದಾಗಿರುತ್ತೆ. ಯಾಕಂದರೆ ನೀವು ಏನು ಕಲಿಸ್ತೀರೋ ಅದನ್ನೇ ನಂಬ್ಕೊಂಡಿರುತ್ತೆ. ಇಲ್ಲಿ ಓದಿದಂಥ ಮಕ್ಕಳು ಇವತ್ತು ಸಣ್ಣ ಊರಿನಲ್ಲಿದ್ದವರು ಮುಂದೆ ಯಾವ ದೇಶದ ಯಾವ ದೊಡ್ಡ ಕಂಪನಿಯ CEO ಆಗ್ತಾರೋ ಗೊತ್ತಿಲ್ಲ. ಇಲ್ಲಿ ಓದಿದ ಯಾವುದೋ ವಿದ್ಯಾರ್ಥಿ ಇಲ್ಲಿನ ಗ್ರಾಮ ಪಂಚಾಯತಿನೋ, ಜಿಲ್ಲಾ ಪಂಚಾಯತಿನೋ, ಇಲ್ಲಿನ ತಾಲೂಕ್ ಪಂಚಾಯತಿನೋ ಅಥವಾ ಇಲ್ಲಿನ MLAನೋ, MPನೋ, ಮಿನಿಸ್ಟ್ರೋ ಆಗ್ಬಿಡ್ಬೋದು. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ವಿನಾಯಕ್ ಅವಧಾನಿ, ವಿದ್ಯಾರ್ಥಿಗಳಿಗೆ ಗುರಿ ಇರಬೇಕು, ಗುರಿಯನ್ನ ಬೆನ್ನು ಹತ್ತಬೇಕು ಎಂಬುದನ್ನು ಈ ಶಾಲೆಯ ಹೆಸರೇ ಸೂಚಿಸುತ್ತದೆ. ತಾಲೂಕಿನಲ್ಲಿ ಯಾವ ಶಾಲೆ ಇಲ್ಲವೋ ಅದನ್ನು ಮಂಕಿ ಊರಲ್ಲಿ ನಿರ್ಮಿಸಿದ್ದಾರೆ. ಸರ್ಕಾರ ಮಾಡಲು ಸಾಧ್ಯವಾಗದಿದ್ದನ್ನ ಓರ್ವ ಉದ್ಯಮಿ ಮಾಡಿ ತೋರಿಸಿದ್ದಾರೆ. ಕಳೆದುಕೊಂಡಲ್ಲಿ ನಾವು ಹುಡುಕಬೇಕು, ಎಲ್ಲಿ ಲೋಪ ಇದೆಯೋ ಅದನ್ನು ಸರಿಪಡಿಸಬೇಕು ಎಂದು ಹೇಳಿದರು. ಮೊಟ್ಟ ಮೊದಲಿಗೆ ನನಗೆ ಬಹಳ ಇಷ್ಟವಾದದ್ದು ಈ ಒಂದು ಸಂಸ್ಥೆಯ ಶಿರೋನಾಮೆ, ಹೆಸರು ಗೋಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಅತ್ಯಂತ ಅರ್ಥಪೂರ್ಣವಾದಂತಹ ವಿಶೇಷವಾದಂತಹ ನಾಮಧೇಯದೊಂದಿಗೆ ಈ ಸಂಸ್ಥೆ ಈಗ ದಶಕಗಳ ಹಿಂದೆ ಪ್ರಾರಂಭವಾಗಿದೆ. ಆ ಗೋಲ್ ಏನಿದೆ ಅದನ್ನು ಅಚೀವ್ ಮಾಡಲಿಕ್ಕೆ ಸತತ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದು ಇದರ ಬಾಹ್ಯ ನೋಟದಿಂದ, ಆಂತರಿಕ ನೋಟದಿಂದ ವ್ಯಕ್ತ ಆಗ್ತಾ ಇದೆ. ICICI ಸಿಲೆಬಸ್ಸನ್ನು ಹೊಂದಿರತಕ್ಕಂತಹ ಜನಗಳಿಗೆ ಬೇಕಾದಂತಹ ಒಂದು ಪ್ರತಿಷ್ಠಿತ ಸಂಸ್ಥೆಯನ್ನು ಸ್ಥಾಪಿಸಿ ಈ ಭಾಗದ ಜನಕ್ಕೆ ವಿದ್ಯಾಭ್ಯಾಸವನ್ನು ನೀಡಿದಂತಹ ಒಂದು ಸಾರ್ಥಕತೆ ಇಲ್ಲಿನ ಸಂಸ್ಥಾಪಕರಿಗೆ ಮತ್ತು ಆ ವಿದ್ಯಾಭ್ಯಾಸವನ್ನು ನೀಡತಕ್ಕಂತಹ ಶಿಕ್ಷಕ ವರ್ಗದವರಿಗೆ ಸಲ್ಲುತ್ತದೆ. ಶಾಲೆಯ ಟ್ರಸ್ಟಿ N. ಬಸವರಾಜು ಮಾತನಾಡಿ, ಶಾಲೆಯ ಗುಣಾತ್ಮಕ ಶಿಕ್ಷಣ ಮತ್ತು ಶಿಕ್ಷಕರ ಕೊಡುಗೆಯ ಬಗ್ಗೆ ಶ್ಲಾಘಿಸಿದರು. ನಾಯಕ್ ಅವ್ರು ಏನು ಕನಸಿತ್ತು ಅದು ಇವತ್ತು ನೂರಾರು ಮಕ್ಕಳ ಕಣ್ಣಲ್ಲಿ ನಾವು ಕಾಣ್ತಾ ಇದ್ದೀವಿ. ಓಕೆ, ಆ್ಯಂಡ್ ಇವತ್ತು ಅಂದು ಹೊಂದಿದ ಕನಸು ಒಂದೇ ಒಂದು, ಗುಣಮಟ್ಟದ ಶಿಕ್ಷಣ, ಮಕ್ಕಳಲ್ಲಿ ಶಿಸ್ತು ಮತ್ತು ಜ್ಞಾನ ಮತ್ತು ಇವತ್ತಿನ ಮೌಲ್ಯಗಳನ್ನು ಏನು ಕಲಿಬೇಕು ಅಂತ ಹೇಳಿದರು ಅದನ್ನು ಕಲಿಸೋದಕ್ಕೆ ನಮ್ಮ ಸಂಸ್ಥೆ ಎಲ್ಲ ಪ್ರಯತ್ನ ಪಟ್ಟಿದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಲೆಯ ಚೇರ್ಮನ್ AR ನಾಯ್ಕ ಮಾತನಾಡಿ, ದೃಢ ಸಂಕಲ್ಪದಿಂದ ಏನನ್ನು ಸಾಧಿಸಬಹುದು ಎಂಬುದು ಸಾಬೀತಾಗಿದೆ. ಮಂಕಿಯ ವಿದ್ಯಾರ್ಥಿ ರಾಷ್ಟ್ರಮಟ್ಟದಲ್ಲಿ ಗುರುತಿಸಲು ಕಾರಣ ಜನತೆ. ನೇಷನ್ ಫಸ್ಟ್ ಎಂಬ ವಾಕ್ಯ ಈ ಶಾಲೆ ಪ್ರಾರಂಭವಾಗಲು ಕಾರಣವಾಯಿತು. ಅಸೋಸಿಯೇಷನ್ ಜೊತೆ 27ರಲ್ಲಿ ಹೊಸ ಮೈಲುಗಲ್ಲು ಸ್ಥಾಪಿಸುವ ಗುರಿ ಹೊಂದಿದ್ದೇವೆ. 20,000 ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ಗುರಿ ಹೊಂದಿದ್ದೇವೆ ಎಂದರು. ನಮ್ಮ ಜಿಲ್ಲೆಗೆ ಒಂದು ಸುಸಜ್ಜಿತ ಆಸ್ಪತ್ರೆ ತರಲು ರವಿ ಹೆಗಡೆಯವರು ಸಹಕರಿಸಬೇಕು ಎಂದು ವಿನಂತಿಸಿದರು. ಮನುಷ್ಯ ತನ್ನ ದೃಢ ಸಂಕಲ್ಪದಿಂದ ಏನು ಬೇಕಾದರೂ ಸಾಧಿಸಬಹುದು ಅನ್ನುವಂಥದ್ದು ಒಂದು ವಿಚಾರ ಇದೆ. ನಂಬಿಕೆ ಹೆಗಡೆ ಸರು ತಮ್ಮ ಮಾತಲ್ಲಿ ಹೇಳಿದ್ರು,
ಮಗುವಿನ ನಂಬಿಕೆ ಯಾವ ಥರ ಛತ್ರಿನಲ್ಲಿತ್ತೋ, ಮಳೆ ಬರ್ತದೆ ಅನ್ನುವಂಥ ನಂಬಿಕೆ ಆ ಮಗು ಹಿಡ್ಕೊಂಡು ಬಂದಿರೋ ಛತ್ರಿಯಲ್ಲಿ ಆ ಮಗುವಲ್ಲಿತ್ತು. ನನ್ನೂರಿನ ಜನ, ನನ್ನ ಭಾಗದ ಜನ ಆ ನಂಬಿಕೆ ಮೇಲೆ 120 ಮಕ್ಕಳನ್ನ ಮೊದಲನೇ ವರ್ಷ ನಮ್ಮ ಕೈಯಲ್ಲಿ ಕೊಟ್ರಿ. ಬಂಧುಗಳೇ, ಯಾವ ನಂಬಿಕೆ ನೀವು ಇಟ್ಟುಬಿಟ್ಟು ಈ 120 ಮಕ್ಕಳನ್ನ ನಮ್ಮ ಕೈಯಲ್ಲಿ ಕೊಟ್ಟಿದ್ರೋ, ಆ ದಿನ ಕೇವಲ 20/20 ಸಾಮಿಯಾನ ಇತ್ತು ನಮ್ಮಲ್ಲಿ. 20ಕ್ಕೆ 20 ಸಾಮಿಯಾನ ಇತ್ತು. ಅದರಲ್ಲಿ ಬಂದು ನೀವು ಅಡ್ಮಿಷನ್ ಮಾಡಿ ಹೋಗಿದ್ರಿ ಮಕ್ಕಳಿಗೆ. ಅದು ನನ್ನ ಮೇಲೆ ಇಟ್ಟಿರುವಂತ ಆ ನಂಬಿಕೆಯ ಋಣ ತೀರಿಸೋದಕ್ಕೆ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ನಾನು ನಿಮ್ಗೆಲ್ಲರಿಗೂ ಯಾವತ್ತೂ ಚಿರಋಣಿಯಾಗಿರ್ತೀನಿ. ಈ ಭಾಗದ ಜನಕ್ಕೆ, ಈ ಊರಿಗೆ, ಈ ಊರು ಯಾವ್ದನ್ನ ರೀತಿ ನನ್ನನ್ನು ಬೆನ್ನು ತಟ್ಟಿ ಕಳಿಸಿತ್ತು, ಅದೇ ನಂಬಿಕೆ ಆಧಾರದ ಮೇಲೆ ನಾನೀ ವ್ಯವಸ್ಥೆನ ಯಾವ ಸಂಕಲ್ಪ ಇಟ್ಕೊಂಡ್ಬಿಟ್ಟು ಶುರು ಮಾಡಿದ್ನೋ ಅದೆಲ್ಲ ನೀವು ಅದನ್ನು ನನಸು ಮಾಡಿಕೊಳ್ಳೋದ್ರಲ್ಲಿ ನೀವು ಯಶಸ್ವಿ ಆದ್ರಿ, ನಾನಲ್ಲ. ರವಿ ಹೆಗಡೆ ಸರ್, ನಿಮ್ಮ ಹತ್ರ ಇದು ನಂದು ಮನವಿ ಹಾಗೂ ಈ ಭಾಗದ ಜನರಿಗೋಸ್ಕರ ನಾನು ಕೇಳ್ಕೊಳ್ತಾ ಇರುವಂಥ ಒಂದು ಕಳಕಳಿ ಕೂಡ, ನನ್ನೂರಿನ ಜನ ಎಮರ್ಜೆನ್ಸಿಯಿಂದ ಬಹಳ ಬಳಲ್ತಾ ಇದ್ದಾರೆ. ನಿಮ್ಗಳ ಸಹಕಾರದಿಂದ ಈ ಊರಿಗೆ ನಾವು ಇದೊಂದು ಈ ಭಾಗಕ್ಕೆ, ಎಸ್ಪೆಷಲಿ ನಮ್ಮ ಉತ್ತರ ಕನ್ನಡ ಡಿಸ್ಟಿಕ್ಕಿಗೆ ನನಗೆ ನಿಮ್ಮ ಸಹಕಾರ ಬೇಕು ಸರ್. ನಾವು ನಮ್ಮೂರಿನ ಜನ, ಇಲ್ಲಿ ನೆರೆದಿರೋ ಅಷ್ಟು ಜನಗಳು, ನಮ್ಮ ಡಿಸ್ಟಿಕ್ಕಲ್ಲಿರುವಂಥ ಎಲ್ಲರೂ ಸೇರಿ ಇದ್ರ ಜೊತೆ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ನಮಗೆ ಒಂದು ಒಳ್ಳೆ ಹಾಸ್ಪಿಟಲ್ ಚೈನನ್ನು ನಮ್ಮ ಈ ಭಾಗಕ್ಕೆ ತರುವಲ್ಲಿ ನಾವೆಲ್ಲರೂ ದೃಢ ಸಂಕಲ್ಪ ಮಾಡೋಣ. ಇವತ್ತೇನೆ ಆ ಒಂದು ಸಂಕಲ್ಪ ಇಟ್ಕೊಂಡು ಮುಂದುವರಿಯೋಣ. ಗೋಲ್ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿ ಸುರೇಂದ್ರ ಹೆಗಡೆ ಉಪಸ್ಥಿತರಿದ್ದರು. ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ದಶಕದಿಂದ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಶಿಕ್ಷಕರು ಹಾಗೂ ಸಿಬ್ಬಂದಿಗಳನ್ನು ಸನ್ಮಾನಿಸಲಾಯಿತು. ಶಾಲೆಯ ಪ್ರಾಂಶುಪಾಲೆ ಸಬಿತಾ ಪವಾರ್ ವರದಿಯನ್ನ ವಾಚಿಸಿದರು. ಅಭಿಷೇಕ್ ಕಳಸ ನಿರೂಪಿಸಿದರು. ನಂತರ ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರೇಕ್ಷಕರು ಹಾಗೂ ಪಾಲಕರನ್ನ ಗಮನ ಸೆಳೆಯಿತು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.